ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಮಕ್ಕಳದು ಸ್ಟಡಿ ಏರಿಯಾ, ಹಾಗೆ ನಂದು ಸ್ವಲ್ಪ ಸ್ಯಾರಿ ಎಲ್ಲ ನಾನು ಫೋಲ್ಡಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಹಾಗೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪಕ್ಕದ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ಅದು ನಿಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ಫಸ್ಟ್ ಬಂದುಬಿಟ್ಟು ನಾನೆಲ್ಲ ಸ್ಟಡಿ ಏರಿಯಾನ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಎಲ್ಲ ಹಳೆ ಬುಕ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ತುಂಬಾ ಹಳೆ ಬುಕ್ಸ್ ಇದ್ದಾವೆ ಮಕ್ಕಳು ಎಲ್ಲನೂ. ಅದಕ್ಕೋಸ್ಕರ ಆವಾಗವಾಗ ಸ್ವಲ್ಪ ರೆಡಿ ಕ್ಲೀನ್ ಮಾಡಿಕೊಡ್ತಾರೆ, ನೀಟಾಗಿರುತ್ತೆ. ಇಲ್ಲಾಂದರೆ ಎಲ್ಲ ಪೇಪರ್ಸು ಅದು ಇದು ಕ್ವಶನ್ ಪೇಪರ್ಸು ಅದು ಅಂತ ಎಲ್ಲ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಆವಾಗವಾಗ ಚೆಕ್ ಮಾಡ್ತಾರೆ, ತುಂಬಾ ಒಳ್ಳೆಯದು. ಒಂದು 2 ತಿಂಗ್ಳಿಗೊಂದ್ಸರಿ 3 ತಿಂಗ್ಳಿಗೊಂದ್ಸರಿ ಒಂದ್ಸರಿ ಚೆಕ್ ಮಾಡ್ತಾಯಿದ್ರೆ ಏನು ಬೇಡದಿರೋ ಅಂಥದ್ದು ಬೇಕಾಗಿರುವಂತೆಲ್ಲ ಆರ್ಗನೈಸ್ ಮಾಡಿ ಇಕ್ಬೋದು. ಇಲ್ಲಾಂದರೆ ಅಲ್ಲಲ್ಲೇ ಹರಡಿಬಿಡ್ತಾರೆ. ಮಕ್ಕಳಿರೋ ಹತ್ರ ಹಂಗೆ ಅಲ್ವಾ, ಪೆನ್ನು, ಬುಕ್ಕು, ಪೆನ್ಸಿಲು ಪ್ರತಿಯೊಂದು ಸಹ ಎಲ್ಲ ಹರಡ್ಕೊಂಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಆವಾಗ 1-2 ತಿಂಗ್ಳಿಗೊಂದ್ಸರಿ ಕ್ಲೀನ್ ಮಾಡಿಕೊಡ್ತಾರೆ, ತುಂಬಾ ಒಳ್ಳೆಯದು. ಅದಕ್ಕೆ ಇವಾಗ ನಾನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಎಲ್ಲ ತೆಗೆದ ಫಸ್ಟ್ ಎಂಪ್ಟಿ ಮಾಡ್ಕೋತೀನಿ. ತುಂಬಾ ಇಟ್ಕೊಂಡಿರ್ತಾರೆ. ಎಲ್ಲ ಸಿಕ್ಕಿರೋ ಪೆನ್ಸು ಪೇಪರ್ಸ್ ಎಲ್ಲ ತುರುಕಿ ಇಟ್ಬಿಟ್ಟಿರ್ತಾರೆ. ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗೋದೇ ಇಲ್ಲ. ಮತ್ತು ನಾವು ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲ ತೊಗೊಂಡು ಕ್ಲೀನಾಗಿ ಅದು ಬೇಕು ಇದು ಬೇಕು ಅಂತ ಸಪ್ರೇಟ್ ಮಾಡಿ ಕೊಡಬೇಕಾಗುತ್ತೆ. ಫಸ್ಟಿಗೆಲ್ಲ ತೆಗೆದುಬಿಟ್ಟು ಆಚೆ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆದಷ್ಟು ಮಕ್ಕಳಿರೋವಾಗ ಅವ್ರ ಸ್ಟಡಿ ಏರಿಯಾ ಮತ್ತು ಅವ್ರ ರೂಮ್ ಅಂದಾಗ ಮಕ್ಕಳಿರೋವಾಗ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಅವ್ರಿಗೇನು ಬೇಕು ಬೇಡ ಅಂತ ಗೊತ್ತಾಗುತ್ತೆ. ಏನು ಬೇಕಾಗಿರುತ್ತೆ ಅದು ಇಟ್ಕೊಬೋದು, ಬೇಡದಿರೋದು ಬಿಸಾಕ್ಬೋದು. ನಾವೇ ಮಾಡಿದಾಗ ಅದು ಆಗೋದಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳಾದರೆ ಸರಿ ಹೋಗುತ್ತೆ. ಸ್ವಲ್ಪ ಬುದ್ಧಿ ಬಂದು ಒಂದು ಹೈಸ್ಕೂಲ್ ಅಂತ ಆಗಿಬಿಟ್ಟಾಗ ಗೊತ್ತಾಗುತ್ತೆ ಮಕ್ಕಳಿಗೆ ಅವ್ರು ಏನು ಬೇಕಾಗುತ್ತೆ ಏನು ಬೇಡ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಮಕ್ಕಳಿರೋ ಟೈಮಲ್ಲೇ ಮಾಡೋಣ ಅಂತಂದ್ಬಿಟ್ಟು ಮಕ್ಕಳಿರೋವಾಗನೇ ಇದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಪ್ರತಿಯೊಂದು ತೆಗೆದು ಬುಕ್ಸ್ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಯಾವ ಬುಕ್ಸ್ ಇದೆ, ಯಾವ ಬುಕ್ಸ್ ಖಾಲಿ ಆಗಿದೆ, ಯಾವ ಬುಕ್ಸ್ ಬರೆಯೋದು ಆ ರೀತಿಯಾಗೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ನೋಡ್ಬೋದು ಎಷ್ಟು ಪೆನ್ನು ಪೆನ್ಸಿಲೆಲ್ಲ ಹರಡಿಬಿಟ್ಟಿದ್ರು. ಎಲ್ಲ ಹುಡುಕಿದಾಗ ಎಲ್ಲ ಒಂದು ಹತ್ರ ಸ್ಟೋರ್ ಆಗುತ್ತೆ. ಇವಾಗ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅಂದರೆ ಪೆನ್ಸ್ ಬೇರೆ ಪೆನ್ಸಿಲ್ಸ್ ಬೇರೆ ಅಂತ ಸಪ್ರೇಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಕ್ಕಿದಾಗ ಅದನ್ನು ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇರ್ತೀನಿ. ಎಷ್ಟೇ ಯೂಸ್ ಮಾಡಿ ಒಂದು ಸರಿ ನಾನು ಕ್ಲೀನ್ ಮಾಡಿದ್ರು ಮತ್ತೆ ಅದು ಮೊದಲ ಥರ ಬಂದುಬಿಡುತ್ತೆ. ಆದರೂ ಕ್ಲೀನ್ ಮಾಡ್ತಾಯಿದ್ರೆ ಒಳ್ಳೇದಲ್ವಾ. ಯಾವಾಗಲೂ ಅದೇ ರೀತಿಯಾಗಿ ಇಕ್ಕರೂ ಇಷ್ಟ ಆಗೋದಿಲ್ಲ ಮನಸ್ಸು ನೋಡೋದಕ್ಕೂ. ಆ ಡ್ರಾಯರ್ ಓಪನ್ ಮಾಡಿದ್ರೆ ಒಂಥರ ಕಾಣಿಸ್ತಾ ಇರುತ್ತೆ. ಬಟ್ ಎಲ್ಲಿಂದಲ್ಲಿ ನೀಟಾಗಿ ಜೋಡಿಸ್ಕೊಟ್ಟಾಗ ತುಂಬ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇವಾಗೆಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಅಂದರೆ ಹಳೆದೆಲ್ಲ ಕೆಲವೊಂದೆಲ್ಲ ಹಳೆದೆಲ್ಲ ಎತ್ತಾಕ್ಬಿಟ್ಟು ಬೇಡದಿರೋದನ್ನೆಲ್ಲ ಬೇಡದಕ್ಕೆ ಸಪ್ರೇಟ್ ಮಾಡಿಬಿಟ್ಟು ಬೇಕಾಗಿರುವಂಥದ್ದು ಮಾತ್ರ ಒಂದು ಕಡೆ ಜೋಡಿಸ್ಕೊಟ್ಬಿಡ್ತೀನಿ. 1-2 ತಿಂಗಳು 1-1.5 ತಿಂಗಳು ಹಂಗಿರುತ್ತೆ. ಮತ್ತು ನೆಕ್ಸ್ಟ್ ಡೇ ಮಾಮೂಲಿ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೂ ಸಹ ಆವಾಗವಾಗ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಮನೆಯಲ್ಲೆಲ್ಲ ಸ್ವಲ್ಪ ಆದರೂ ಡಸ್ಟು ಅದೆಲ್ಲ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಪೆನ್ಸ್ ಬೇರೆ ಪೆನ್ಸಿಲ್ಸ್ ಬೇರೆ ಕ್ರಯಾನ್ಸು ಆ ರೀತಿಯಾಗಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಬಂದುಬಿಟ್ಟು ಸ್ಟಿಕ್ ಅಂದರೆ ಕಟ್ ಆ್ಯಂಡ್ ಪೇಸ್ಟ್ ಇರುತ್ತಲ್ವ ಅದೆಲ್ಲ ಇತ್ತು. ಕಟ್ ಆ್ಯಂಡ್ ಪೇಸ್ಟಲ್ಲಿ ಇವಾಗ ನಮ್ಮ ಮನೇಲಿ ಇಬ್ರಿಗೂ ವರ್ಕ್ ಆಗೋದಿಲ್ಲ, ಅಂದರೆ ಯೂಸ್ ಆಗೋದಿಲ್ಲ. ಇವರಿಬ್ಬರು ದೊಡ್ಡ ಮಕ್ಕಳಾಗಿರೋದ್ರಿಂದ ಅದನ್ನೆಲ್ಲ ಎತ್ತಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಯಾರಿಗಾನ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಕಟ್ ಆ್ಯಂಡ್ ಪೇಸ್ಟಿಗೆ ಇವರಿಬ್ರಿಗೂ ಅಷ್ಟೊಂದು ಯೂಸ್ ಆಗೋದಿಲ್ಲ ಇವಾಗ ದೊಡ್ಡ ಮಕ್ಕಳಾಗಿರೋದ್ರಿಂದ. ತುಂಬಾ ಇತ್ತು, ಎಲ್ಲ ಹಳೆದೆಲ್ಲ ಹಂಗೆ ಇಟ್ಕೊಂಡಿದ್ರು, ಬಿಟ್ರು ಕೊಡ್ತಾ ಇರಲಿಲ್ಲ. ಸರಿ ಇವತ್ತು ಬೇಡ ಅಂದ್ಬಿಟ್ಟು ಇನ್ನೇನಕ್ಕೆ ಮುಗೀತಲ್ವ, ಇನ್ನು ಹೇಗಿದ್ರು ಇನ್ನು ಸ್ವಲ್ಪ ದಿನವೇ, ಇನ್ನು ಕಾಲೇಜ್ ಲೆವೆಲ್ ಅಂತ ಬಂದುಬಿಟ್ರೆ ಇಬ್ರಿಗೂ ಯೂಸ್ ಆಗೋದಿಲ್ಲ. ಎಲ್ಲ ಚಿಕ್ಕ ಎಲ್ಲ ಅದು ಅಂದ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡಿ ಇಕ್ತಾಯಿದ್ದೀನಿ. ಇವ್ರು ಯೂಸ್ ಮಾಡ್ತಾರಂಥ ಕಲರ್ ಪೆನ್ಸಿಲ್ಸು ಮತ್ತು ಕಟ್ ಆ್ಯಂಡ್ ಪೇಸ್ಟ್ ಸ್ಟಿಕ್ಕರ್ಸ್ ಎಲ್ಲ ಸಪ್ರೇಟ್ ಮಾಡಿ ಇಕ್ಕಿದೆ. ಅವ್ರಿಗೆ ಯೂಸ್ ಆಗೋವೆಲ್ಲ ಒಂದು ಕಡೆಗೆ ನಾನು ಕ್ಲೀನಾಗಿ ಜೋಡಿಸಿಕ್ಕೋತಾ ಇರ್ತೀನಿ. ಏನೇ ಪೆನ್ಸ್ ಆಗಿರಲಿ, ಪೆನ್ಸಿಲ್ಸು, ಅವ್ರು ಯೂಸ್ ಮಾಡುವಂತಹದ್ದು ಸಿಸರ್ಸು, ಅದು ಕ್ರಾಫ್ಟಿಗೆ ಏನು ಯೂಸ್ ಮಾಡ್ತಾರೋ ಅದೆಲ್ಲ ಒಂದು ಕಡೆ ಕ್ಲೀನಾಗಿ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕೆಲವೊಂದು ಯೂಸ್ ಮಾಡ್ತಾರೆ, ಕೆಲವೊಂದು ಯೂಸ್ ಮಾಡೋದಿಲ್ಲ. ಅದರಲ್ಲಿ ಇವಾಗ ಈ ಬುಕ್ಸ್ ನೋಡ್ತಾ ಇದ್ದೀರಲ್ವ, ಇದು ಬಂದುಬಿಟ್ಟು ಅವ್ರದ್ದು ಹಳೆಯ ಬುಕ್ಸ್, ಸ್ಟೋರಿ ಬುಕ್ಸ್ ಅಂತ ತೊಗೊಂಡಿದ್ರು ಅವಾಗೆಲ್ಲ. ಅದು ತೊಗೊಂಡು ಇಟ್ಕೊಂಡ್ರು. ಬಟ್ ಆವಾಗ ಸ್ವಲ್ಪ ದಿನ ಇಂಟ್ರೆಸ್ಟ್ ಓದ್ತಾರೆ ತೊಗೊಂಡಾಗ 1-2 ದಿನ ಮತ್ತೆ ಓದೋದಿಲ್ಲ. ಇವಾಗ ನಾನು ಕೊಡ್ಸೋಕೆ ಹೋಗೋದಿಲ್ಲ. ಯಾಕಂದರೆ ಅಷ್ಟೊಂದು ಬುಕ್ಸ್ ಇದ್ದಾವೆ, ಹಳೆ ಬುಕ್ಸೇನೆ ಸ್ಟೋರಿ ಬುಕ್ಸ್ ಎಲ್ಲನೂ. ಅದಕ್ಕೆಲ್ಲ ತೋರಿಸ್ತಾ ಇದ್ದೆ, ಇಷ್ಟು ಬುಕ್ಸ್ ಇಟ್ಕೊಂಡಿದ್ದೀರಾ ಓದಲ್ವಲ್ಲ ಅಂತಂದ್ಬಿಟ್ಟು. ಒಂಥರ ಚೆನ್ನಾಗಿ ಅನಿಸುತ್ತೆ ಮಕ್ಳು ಬುಕ್ಸ್ ಎಲ್ಲ ಸ್ಟೋರ್ ಮಾಡಿ ಇಕ್ಕೋದು. ಕೆಲವೊಂದು ಮೆಮೊರಿಗೆ ಅಂತ ಎತ್ತಿಕೊಂಡಿರ್ತೀನಿ. ಆದರೂ ತುಂಬ ಬುಕ್ಸ್ ಇಕ್ಬಿಟ್ರೆ ಒಂಥರ ಹೆವಿ ಅಂತ ಅನಿಸುತ್ತೆ, ಅದೇ ಕಾಣಿಸ್ತಾ ಇರುತ್ತೆ ಎಲ್ಲಿ ನೋಡಿದ್ರೂ. ಅದಕ್ಕೋಸ್ಕರ ಇವಾಗ ಒಂದು ರೌಂಡ್ ಎಲ್ಲ ತಿರುಗಿಸಿ ನೋಡ್ತಾಯಿದ್ದೀನಿ, ಅದರಲ್ಲಿ ಯಾವ್ದಾನ ಬೇಕಾಗಿರೋ ಬುಕ್ಸ್ ಬೇಕಾ ಬೇಡವಾ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ಟೇಬಲ್ಸ್ ಬುಕ್ಸ್ ಸಹ ಅಷ್ಟೇ, ಹಳೆ ಬುಕ್ಕು. ಅವ್ರು ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗೋವಾಗಿಂದ ಮಕ್ಕಳದ್ದು ಬುಕ್ಸ್ ಎಲ್ಲ ಇರುವಂಥದ್ದು ಕ್ಲೀನಾಗೆ ಇಟ್ಕೊಂಡಿರ್ತಾಯಿದ್ರು. ಅಷ್ಟೊಂದೇನು ಹಾಳು ಮಾಡೋದಿಲ್ಲ ಬುಕ್ಸ್ನ. ಅದಕ್ಕಾಗಿ ಅವೆಲ್ಲ ನೀಟಾಗೇ ಇತ್ತು. ಕೆಲವೊಂದೆಲ್ಲ ಎತ್ತಿಕ್ಕೊಂಡೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಸ್ಲೇಟು, ಅವರಿಬ್ಬರು ಫಸ್ಟು ಕಲ್ತಿದ್ದಂಥ ಸ್ಲೇಟ್ ಅದು. ಅದಕ್ಕೋಸ್ಕರ ಆ ಸ್ಲೇಟ್ ಸಹ ಹಂಗೆ ಎತ್ತಿದ್ದೀನಿ. ಮೆಮೊರಿಗೇನು ಚೆನ್ನಾಗಿರುತ್ತೆ, ದೊಡ್ಡವರಾದಾಗ ನೋಡ್ಕೊಂಡು ಅವರೇ ಖುಷಿ ಬೀಳ್ತಾರೆ ಅವೆಲ್ಲ ಇರೋದನ್ನ ನೋಡಿಬಿಟ್ಟು. ಅದಕ್ಕೋಸ್ಕರ ಆ ಸ್ಲೇಟ್ ಸಹ ನಾನು ಹಂಗೆ ಎತ್ತಿಕೊಂಡಿದ್ದೆ. ನಾನು ಹಂಗೆ ಪ್ರತಿಯೊಂದೂ ಸಾಮಾನ್ಯವಾಗಿ ಅಷ್ಟೊಂದು ಈಸಿಯಾಗಿ ನಾನು ಬಿಸಾಕೋಕೆ ಹೋಗೋದಿಲ್ಲ. ಯಾವುದನ್ನೇ ಆಗಲಿ ಸ್ವಲ್ಪ ಎತ್ತಿಕ್ಕಿರ್ತೀನಿ. ಅವ್ರ ಮೆಮೊರೀಸಿಗೆ ಬೇಕಾಗಿರೋವಂಥದ್ದನ್ನೆಲ್ಲ ಸ್ವಲ್ಪ ಸ್ಟೋರ್ ಮಾಡಿ ಎತ್ತಿಕ್ಕುವಂಥದ್ದು.
ಅವರು ನೋಡಿದಾಗ ಸ್ವಲ್ಪ ಬುದ್ಧಿ ಬರ್ತಾ ಬರ್ತಾ ಅವ್ರಿಗೂ ಖುಷಿ ಅಂತ ಅನಿಸುತ್ತೆ, ಇವೆಲ್ಲ ಇದಾವಲ್ವಾ ಅಂತಂದ್ಬಿಟ್ಟು. ಫೈನಲಾಗಿ ಇವಾಗೆಲ್ಲ ರೆಡಿ ಆಯಿತು. ಡಿಕ್ಷ್ನರೀಸು ಅಷ್ಟೇ ಎಷ್ಟೊಂದು ಡಿಕ್ಷ್ನರಿ ಇದೆ ಅಂದರೆ, ಫಸ್ಟಿಗೆ ಹೋಗ್ತಾಯಿದ್ದು ಸ್ಕೂಲಲ್ಲಿ ವರ್ಷಕ್ಕೂ ಒಂದೊಂದು ಡಿಕ್ಷ್ನರಿ ಕೊಡೋರು, ಅದು ಸಹ ಇಟ್ಕೊಂಡಿದ್ದಾರೆ. ತುಂಬಾ ಇದ್ದಾವೆ. ಅದು ಯಾರಿಗಾದ್ರೂ ಕೊಟ್ಬಿಡಬೇಕು ಅಂತ ಅನ್ಕೋತಾ ಇದ್ವಿ ಡಿಕ್ಷ್ನರಿಗಳು ಸಹನೂ. ಅಲ್ಲೆಲ್ಲ ಜೋಡಿಸಿದ್ದೀನಿ ನಾನು, ಮತ್ತು ಸ್ಟೋರಿ ಬುಕ್ಸ್ ಎಲ್ಲ ಜೋಡಿಸಾಯಿತು. ಫೈನಲಾಗಿ ಸ್ಟಡಿ ಏರಿಯಾ ಅಂತೂ ಫುಲ್ ಕಂಪ್ಲೀಟ್ ಆಯಿತು. ಆವತ್ತಿನ ದಿನ ಪೂರ್ತಿ ಅದೇ ಆಗೋಯಿತು. ಮಧ್ಯಾಹ್ನ ಶುರು ಮಾಡಿದ್ದು ಮತ್ತು ನೈಟ್ ಆಗೋಯ್ತು ಎಲ್ಲ ಕ್ಲೀನ್ ಮಾಡಿ ಎಲ್ಲಿದ್ದಲ್ಲಿ ಸಪ್ರೇಟ್ ಮಾಡಿ ಜೋಡಿಸೋ ಅಷ್ಟರಲ್ಲಿ ಫೈನಲಾಗಿ ಇವಾಗ ನೀಟಾಗಿ ಜೋಡಿಸಿದ್ದಾಯಿತು. ಇಲ್ಲಿ ಒಂದು ಚಿಕ್ಕ ಗಣೇಶ ಇಟ್ಕೊಂಡಿದ್ದಾರೆ, ಅವ್ರಿಗಿಷ್ಟ ದೇವ್ರ ಹತ್ರ ಅಂದ್ಬಿಟ್ಟು. ಮತ್ತು ಇಲ್ಲಿ ಟೈಮ್ ಟೇಬಲ್ ಎಲ್ಲ ಸ್ಟಿಕ್ ಮಾಡ್ಕೊಂಡಿದ್ದಾರೆ. ತುಂಬ ದಿಶುದೇ ಇಲ್ಲಿರೋವಂಥದ್ದು, ಅಂದರೆ ಟೈಮ್ ಟೇಬಲ್ ಸ್ಟಿಕ್ ಮಾಡೋದು ದಿಶುನೇ. ಚಿರು ಅಷ್ಟೊಂದೇನಿರಲ್ಲ, ಮಾಮೂಲಿಯಾಗಿ ಓದ್ಕೋತಾ ಇರ್ತಾರೆ, ನನ್ನ ಹತ್ರನೇ ಬಂದಿರ್ತಾನೆ ಅವನು. ದಿಶು ಆದರೆ ಸಪ್ರೇಟಾಗಿ ಓದ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸಪ್ರೇಟಾಗಿ ಎಲ್ಲ ಅರೇಂಜ್ ಮಾಡಿಕೊಟ್ರೆ ಕ್ಲೀನಾಗಿರುತ್ತೆ ಅಂತ. ಅದೇ ಚಿಕ್ಕದೊಂದು ಪ್ಲ್ಯಾಂಟ್ ಸಹ ಇಟ್ಕೊಂಡಿದ್ದಾನೆ ಅವನು. ನನಗಿಷ್ಟ ಆಗುತ್ತಮ್ಮ ಒಂದು ಪ್ಲ್ಯಾಂಟ್ ಬೇಕು ಅಂತ ಕೇಳಿ ಅಲ್ಲೊಂದು ಕ್ಯಾಕ್ಟಸ್ ಪ್ಲ್ಯಾಂಟ್ ಸಹ ಇಟ್ಕೊಂಡಿದ್ದಾನೆ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬಂದುಬಿಟ್ಟು ನಂದು ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ಕ್ಲೀನ್ ಮಾಡುವಂಥದ್ದಿತ್ತು. ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ, ಬಟ್ ನೀಟಾಗೇ ಇರುತ್ತೆ. ಆದರೂ ಸಹ ಅವಾಗವಾಗ ತೆಗೆದು ಆರ್ಗನೈಸ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಸೀರೆಗಳು ಫೋಲ್ಡಿಂಗ್ ಮಾಡೋದಾಗಲಿ ಅವೆಲ್ಲ ಚೇಂಜ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೇದಲ್ವಾ. ಅದಕ್ಕೋಸ್ಕರ ಇವೆಲ್ಲ ಡೈಲಿ ವೇರ್ ಮಾಡುವಂಥದ್ದು ಅಥವಾ ಫ್ಯಾನ್ಸಿ ಸೀರೆಗಳು, ಇಲ್ಲ ಹೋಗಿ ಬರೋಕ್ಕೆ ಹಾಕೊಳ್ಳುವಂಥ ಸೀರೆಗಳು. ಸಿಲ್ಕ್ ಸ್ಯಾರೀಸ್ ಎಲ್ಲ ನಾನು ಸದ್ಯಕ್ಕೆ ಅದನ್ನು ಅರೇಂಜ್ ಮಾಡಲಿಲ್ಲ, ಬರೀ ಮಾಮೂಲಿ ನಾರ್ಮಲಾಗಿ ಎಲ್ಲಾದರೂ ಹೋಗಿ ಬರೋಕ್ಕೆ ಹಾಕ್ಕೊಳ್ಳುವಂಥದ್ದು ಡೈಲಿ ವೇರ್ವು ಆ ಥರ ಸೀರೆಗಳೆಲ್ಲ ಎಲ್ಲೇ ಇತ್ತು. ಒಂದು ಸರಿ ತೆಗೆದ್ಬಿಟ್ಟು ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಕ್ಕೋಣ ಅಂತ ಎಲ್ಲ ಫಸ್ಟಿಗೆಲ್ಲ ತೆಗಿತಾ ಇದ್ದೀನಿ. ಒಂದೊಂದು ಸರಿ ಒಂಥರ ಫೋಲ್ಡಿಂಗ್ ಮಾಡಿಕ್ಕಿರ್ತೀನಿ, ಸ್ವಲ್ಪ ಅಗಲವಾಗಿ ಇಕ್ಕಿರ್ತೀನಿ, ಸ್ವಲ್ಪ ಚಿಕ್ಕದಾಗಿ ಇಕ್ಕಿರ್ತೀನಿ. ಯಾಕಂದರೆ ಯಾವಾಗ ಕಬರ್ಡ್ಸ್ ಹೆಂಗಿರುತ್ತೋ ನಮಗೆ ಆ ರೀತಿಯಾಗಿ ನಾನು ಅರೇಂಜ್ ಮಾಡ್ಕೊಳ್ಳುವಂಥದ್ದು. ನಂದೆಲ್ಲ ನಾನು ಬಾಕ್ಸಸ್ ಮಾಡಿಟ್ಕೊಂಡಿದ್ದೀನಿ. ಏನಕ್ಕಂದರೆ ಆವಾಗ ಯಾವ್ಯಾವ ಸಪ್ರೇಟಾಗಿ ಇಕ್ಬೋದು ಅಂತ ಅಂದ್ಬಿಟ್ಟು. ಅಂದರೆ ಡ್ರೆಸ್ಸಸ್ ಬೇರೆ, ಸ್ಯಾರಿಗಳು ಬೇರೆ, ಕಾಟನ್ ಸ್ಯಾರಿ ಬೇರೆ, ಆ ರೀತಿಯಾಗಿ ಸಪ್ರೇಟಾಗಿ ಇಕ್ಕೋಣ ಅಂದ್ಬಿಟ್ಟು ನಾನು ಈ ಥರ ಚಿಕ್ಕ ಬಾಕ್ಸ್ ಟೈಪ್ ಮಾಡಿಸ್ಕೊಂಡಿರುವಂಥದ್ದು ವಾರ್ಡ್ರೋಬ್ನೆಲ್ಲನೂ. ಅದರಲ್ಲಿ ನಾನು ಸಪ್ರೇಟಾಗಿ ಇಕ್ಕೋತೀನಿ. ಅವಾಗ ಯಾವ್ದು ಬೇಕೋ ಅದನ್ನು ಎತ್ಕೊಳ್ಳುವಂಥದ್ದು. ಕೆಲವೊಂದು ರೇರಾಗಿ ಯೂಸ್ ಮಾಡೋದನ್ನ ಮೇಲೆ ಇಟ್ಕೊಂಡ್ಬಿಡ್ತೀನಿ. ರೆಗ್ಯುಲರಾಗಿ ಯಾವಾಗೂ ಯೂಸ್ ಮಾಡುವಂಥದ್ದನ್ನ ಸ್ವಲ್ಪ ಕೆಳಗಡೆನೇ ಇಟ್ಕೊಳ್ಳುವಂಥ, ಅಂದರೆ ಡ್ರೆಸ್ಸಸ್ ಆಗಿರ್ಬೋದು, ಕೆಲವೊಂದು ಸಿಂಪಲಾಗಿರುವಂಥ ಸ್ಯಾರೀಸ್ ಅವೆಲ್ಲ ಕೆಳಗಡೆ ಇಟ್ಕೊಂಡಿರ್ತೀನಿ. ಸ್ವಲ್ಪ ಫ್ಯಾನ್ಸಿ ಇರುವಂಥದ್ದೆಲ್ಲ ಮೇಲೆ ಎತ್ತಿಕ್ಬಿಡ್ತೀನಿ. ಅದೇನೇನು ಯಾವಾಗ ಉಪಯೋಗಿಸೋದಿಲ್ಲ, ಯಾವಾಗಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಂಥ ಟೈಮಲ್ಲಿ ಉಪಯೋಗಿಸೋದಲ್ವ, ಅದಕ್ಕೋಸ್ಕರ ಎಲ್ಲ ತೆಗೆದುಬಿಟ್ಟು ಒಂದು ಟೈಮ್ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ಮತ್ತೆ ಅದು ಸ್ವಲ್ಪ ಡ್ರೈ ಆಗಿ ಬಿಟ್ಬಿಡೋಣ ಅಂದ್ಬಿಟ್ಟು ಕ್ಲೀನಾಗಿ ಡ್ರೈ ಮಾಡಿಸುವಂಥದ್ದು. ಇವಾಗ ಬೇರೆ ಪೂಜೆ ಬೇರೆ ಇದೆ ಮನೆಯಲ್ಲಿ, ಅದಕ್ಕೆ ಹೆಂಗೂ ಕ್ಲೀನ್ ಮಾಡ್ತಾಯಿದ್ದೆ. ಹೇಗಿದ್ರೂ ಮಾಡ್ತಾಯಿದ್ದೀನಿ, ಇನ್ನೊಂದ್ಸಲ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಮತ್ತೆ ಇನ್ನು ಅದು ನೆಸೆಸಿಟಿ ಯಾವಾಗಿರುತ್ತೋ ಗೊತ್ತಿಲ್ಲ. ಮತ್ತು ಇನ್ನು ಡಸ್ಟ್ ಬಂದುಬಿಡುತ್ತೆ. ಇನ್ನು ಸಮ್ಮರ್ ಅಂದರೆ ಮತ್ತೆ ಮ್ಯಾಕ್ಸಿಮಮ್ ಡಸ್ಟ್ ಬಂದುಬಿಡುತ್ತೆ. ಇವಾಗ ಒಂದ್ಸರಿ ಕ್ಲೀನ್ ಮಾಡಿದ್ರೆ ಮತ್ತೆ ಇನ್ನೊಂದು ಸರಿ ಸೆಂಟ್ರಲ್ಲಿ ಯಾವಾಗಾದರೂ ಕ್ಲೀನ್ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಡೀಪಾಗಿ ಮಾಡಿಬಿಟ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಮೇಲೆ ಹಂಗೆ ಡಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೋತಾ ಇರುವಂಥದ್ದು. ನೀಟಾಗಿ ಎಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಸ್ಯಾರಿಗಳನ್ನೆಲ್ಲ ಅದಕ್ಕೆಲ್ಲ ನೀಟಾಗಿ, ಅಂದರೆ ಕಬರ್ಡ್ಸ್ನೆಲ್ಲ ನೀಟಾಗಿ ಒಂದು ಸ್ಪ್ರೇನ ಹಾಕ್ಕೊಂಡು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗಿಬಿಟ್ಬಿಟ್ಟು ಮತ್ತೆ ಎಲ್ಲ ಫೋಲ್ಡಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂರ್ತಿಯಾಗಿ ವಾರ್ಡ್ರೋಬೆಲ್ಲ ಖಾಲಿ ಮಾಡ್ಕೋತಾ ಇದ್ದೀನಿ. ಮತ್ತು ಮಾಡ್ಕೊಂಡಾದ್ಮೇಲೆ ಇವಾಗೆಲ್ಲ ಫೋಲ್ಡಿಂಗ್ಸು ಕೆಲವೊಂದು ಸರಿನ ಒಂದೊಂದು ಥರ ಫೋಲ್ಡ್ ಮಾಡ್ಕೋತೀನಿ. ಒಂದೊಂದು ಸರಿ ಅಂದರೆ ಅಗಲವಾಗಿ ಮಾಡಿರ್ತೀನಿ, ಇನ್ನೊಂದು ಸರಿ ಚಿಕ್ಕದಾಗಿ ಮಾಡಿರ್ತೀನಿ. ಒಂದೊಂದು ಸರಿ ಫೋಲ್ಡಿಂಗ್ ಚೇಂಜ್ ಮಾಡ್ತಾಯಿರ್ತೀನಿ. ಸೀರೆಗಳು ಅಷ್ಟೇ, ಡ್ರೆಸ್ಗಳು ಅಷ್ಟೇ, ಆವಾಗ ಫೋಲ್ಡಿಂಗ್ಸ್ ಚೇಂಜ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಿಲ್ಕ್ ಸ್ಯಾರೀಸ್ ಎಲ್ಲ ನಾರ್ಮಲ್ ಕಾಟನ್ ಸ್ಯಾರೀಸು ಅಷ್ಟೇ ಹಂಗೆ ಒಂದೇ ಫೋಲ್ಡಿಂಗಲ್ಲಿ ಯಾವಾಗಲೂ ಇಕ್ಬಾರ್ದು. ಯಾಕಂದರೆ ಯಾವಾಗಲೂ ಹಾಕೋರ್ಗಾದ್ರೆ ಸರಿ ಹೋಗುತ್ತೆ. ಯಾವಾಗೋ ಒಂದು ಸರಿ ನಾವು ಕಾಟನ್ ಸ್ಯಾರೀಸ್ ಹಾಕೋದ್ರಿಂದ ಅದು ಸಹ ಫೋಲ್ಡಿಂಗ್ ಹೆಂಗೆ ಇಕ್ಕಿದ್ರೆ ಹಂಗೇನೆ ಹಾಳಾಗೋಗುತ್ತೆ. ಆವಾಗವಾಗ ಕಾಟನ್ ಸೀರೆಗಳು ಅಷ್ಟೇ ಫೋಲ್ಡಿಂಗ್ ಚೇಂಜ್ ಮಾಡ್ತಾ ಇರಬೇಕು. ಚಿಕ್ಕದಾಗಿ ಒಂದು ಸರಿ ಅಗಲವಾಗಿ, ಒಂದು ಸರಿ ಉಲ್ಟಾ ಮಾಡಿ ಆ ರೀತಿಯಾಗಿ ಮಡಚಿ ಫೋಲ್ಡ್ ಮಾಡಿ ಇಟ್ಕೋತಾ ಇರ್ತೀನಿ. ಇವಾಗಲೂ ಅಷ್ಟೇ ನಾನೆಲ್ಲ ಫೋಲ್ಡಿಂಗ್ಸ್ ನೋಡ್ಬೋದು ಹಂಗೇ ಇದೆ, ಯಾವ ಫೋಲ್ಡಿಂಗು ಕಿತ್ತೋಗಿಲ್ಲ. ಆದರೂ ಸಹ ಫೋಲ್ಡಿಂಗ್ ಸ್ವಲ್ಪ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಅದರಲ್ಲೂ ಸಹ ನಾನು ಫೋಲ್ಡ್ ಮಾಡಬೇಕಾದ್ರೆ ಕೆಲವು ಸೀರೆಗಳು, ಕೆಲವು ಡ್ರೆಸ್ಸಸ್ಸು ಅದನ್ನ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ. ಯಾವ ಡೈಲಿ ವೇರ್ದಿರುತ್ತೆ, ಮತ್ತು ಫ್ಯಾನ್ಸಿದು ಯಾವುದಿರುತ್ತೆ, ಮತ್ತು ಸ್ಟಿಚ್ ಮಾಡಿರುವಂಥ ಡ್ರೆಸ್ಸುಗಳು, ಮತ್ತು ರೆಡಿಮೇಡ್ ತಂದಿರುವಂಥ ಡ್ರೆಸ್ಸಸ್ಸು, ಆ ರೀತಿ ಸಪ್ರೇಟಾಗಿ ಇಕ್ಕೊಂಬಿಟ್ರೆ ನಾವು ಜೋಡಿಸೋವಾಗೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ಫೋಲ್ಡಿಂಗ್ಸಲ್ಲಿ ಅಷ್ಟೇ ನೋಡ್ಬೋದು, ನಾನೆಲ್ಲ ತೆಗೆದು 3 ಫೋಲ್ಡ್ ಇರೋದನ್ನು ತೆಗೆದು ಇವಾಗ ಡಬಲ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಆವಾಗವಾಗ ಫೋಲ್ಡಿಂಗ್ಸ್ ಚೇಂಜ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ಯಾರೀಸ್ಗೂ ಅಷ್ಟೇ. ಅದಕ್ಕೋಸ್ಕರ ಇದೆಲ್ಲ ನಾನು ಮ್ಯಾಕ್ಸಿಮಮ್ ಕಾಟನ್ ಸ್ಯಾರೀಸೇ ಇರುವಂಥದ್ದು. ಕಾಟನ್ ಸ್ಯಾರಿಗಳನ್ನ ಸ್ವಲ್ಪ ಫೋಲ್ಡಿಂಗ್ಸ್ ಚೇಂಜ್ ಮಾಡಿ ಇಕ್ಕೋತಾ ಇರ್ತೀನಿ. ನಾರ್ಮಲ್ ಸ್ಯಾರೀಸ್ ಆದರೆ ಹೆಂಗಿದ್ರು ಪರವಾಗಿಲ್ಲ, ಅದೇನು ಅಡ್ಜಸ್ಟ್ ಆಗೋಗುತ್ತೆ. ಬಟ್ ಈ ಕಾಟನ್ ಅಂತ ಬಂದಾಗ ಸ್ವಲ್ಪ ಕಷ್ಟನೇ. ಯಾಕಂದರೆ ಯಾವ ಫೋಲ್ಡಿಂಗಲ್ಲಿ ಇಕ್ಕರೂ ಹಂಗೆ ಇದ್ಬಿಟ್ಟಿರುತ್ತೆ. ಒಂದೊಂದು ಸರಿ ಅಲ್ಲೇ ಅದು ಯಾವ ಫೋಲ್ಡ್ ಹಾಕಿರ್ತೀವೋ ಅಲ್ಲಿ ಹಂಗೆ ಅದು ಅರ್ಧೋಗ್ಬಿಟ್ಟಿರುತ್ತೆ, ನೋಡ್ಕೊಂಡಿರೋದಿಲ್ಲ ನಾವು. ಮತ್ತು ಹಾಕ್ಕೊಂಡಾಗೆ ಗೊತ್ತಾಗೋದು ಅಲ್ಲಿ ಅರ್ಧೋಗಿದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಆವಾಗವಾಗ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು ಅಂತ ಚೇಂಜ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಒಂದು ಕಡೆಯಿಂದ ಫೋಲ್ಡ್ ಮಾಡಿ ಇಟ್ಕೊಂಬಿಡ್ತೀನಿ. ಆದರೆ ಯಾವ್ಯಾವ ಸೀರೆ ಎಲ್ಲೆಲ್ಲಿ ಇಕ್ಬೇಕು, ಯಾವ ಬಾಕ್ಸಲ್ಲಿ ಏನು ಅಂದರೆ ರೇರ್ ಯೂಸ್ದು, ರೆಗ್ಯುಲರ್ ಯೂಸ್ದು
ಮತ್ತೆಲ್ಲ ಹೋಗಿ ಬರಬೇಕಾದ್ರೆ ಫಂಕ್ಷನ್ಸ್ಗೆ ಆ ರೀತಿಯಾಗಿ ಸಪ್ರೇಟಾಗಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಾಡಿಟ್ಕೊಂಬಿಟ್ರೆ ಮತ್ತೆ ನಮಗೆ ಜೋಡಿಸೋವಾಗೂ ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಇನ್ನು ಸ್ಯಾರಿ ಫೋಲ್ಡಿಂಗ್ ಎಲ್ಲ ಮುಗಿತಾ ಬಂತು. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಬಟ್ ಅದು ನಿಧಾನವಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಸದ್ಯಕ್ಕೆ ಇವಾಗ ಸ್ಯಾರೀಸ್ ಮಾತ್ರ ಎಲ್ಲ ಫೋಲ್ಡಿಂಗ್ ಮುಗಿಸ್ಕೊಂಡಿದ್ದೀನಿ. ಅದರಲ್ಲಿ ಬೇರೆ ಹೊಸ ಸ್ಯಾರೀಸ್ ಎಲ್ಲ ಹೊಲಿಸಿದ್ದೆ, ಅದನ್ನು ಪಾಸರ ಎತ್ತಿಕ್ಬೇಕಾಗಿತ್ತು. ಫಸ್ಟಿಗೆ ಇವೆಲ್ಲ ಎತ್ತಿಬಿಟ್ಟು ಮತ್ತೆ ಅದು ಎತ್ತಿಕೋಣ ಅಂತ ಅಂದ್ಕೊಂಡೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಫೋಲ್ಡಿಂಗ್ಸ್ ಅಷ್ಟೇ ನೋಡ್ತಾ ಇದ್ರಲ್ವ ಯಾವ ರೀತಿಯಾಗಿ ಫೋಲ್ಡ್ ಮಾಡಿದ್ದೀನಿ ಅಂದ್ಬಿಟ್ಟು. ಸ್ಯಾರೀಸು ಅಷ್ಟೇ ನಾವು ಜೋಡಿಸ್ಬೇಕಾದ್ರೆ ಈ ಥರ ನೀಟಾಗಿ, ಅಂದರೆ ಫೋಲ್ಡಿಂಗ್ ಇರೋ ಕಡೆ ಜೋಡಿಸ್ಕೊಬೇಕು, ಓಪನ್ ಇರೋ ಕಡೆ ಎಲ್ಲ ಜೋಡಿಸ್ಕೊಳಕ್ಕೆ ಹೋಗಬಾರ್ದು. ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿಯಾಗಿ ಫೋಲ್ಡಿಂಗಲ್ಲಿ ಜೋಡಿಸಿದ್ದೀನಿ ಅಂದ್ಬಿಟ್ಟು. ಈ ಎಡ್ಜಸ್ ಕಡೆ ಈ ಥರ ಜೋಡಿಸಿದಾಗ ನಾವು ಸ್ಯಾರಿ ಇಕ್ಬೇಕಾದ್ರೆಲ್ಲ ಬಿದ್ದೋಗ್ತಾ ಇರುತ್ತೆ. ಒಂದು ಸ್ಯಾರಿ ತೆಗಿಕೋರೆ ಒಂದು ಸ್ಯಾರಿ ಬಿದ್ದೋಗ್ತಾ ಇರುತ್ತೆ, ಆ ಪ್ರಾಬ್ಲಮ್ಸ್ ಬರುತ್ತೆ ಈ ಕಡೆ ಎಲ್ಲ ಇಕ್ಕಿದಾಗ. ಅದೇ ನಾವು ಯಾವ ಕಡೆ ಮಡ್ಚಿರ್ತೀವೋ ಅಂದರೆ ಮಡ್ಚ್ಕೊಂಡಿರ್ಬೇಕು, ಆ ಕಡೆ ಓಪನ್ ಇರಬಾರ್ದು. ಆ ರೀತಿಯಾಗಿ ಇಟ್ಕೊಂಡಾಗ ಯಾವುದೇ ಸ್ಯಾರಿ ಎತ್ಕೊಂಡ್ರು ಇಲ್ಲ ಇದು ಮೇಲೆ ಎತ್ಕೊಂಡ್ರು ಕೆಳಗಡೆ ಎತ್ಕೊಂಡ್ರು ನೀಟಾಗಿರುತ್ತೆ, ಅದೊಂದೇ ಸ್ಯಾರಿನೇ ಬರುತ್ತೆ. ಇಲ್ಲಾಂದರೆ ಎಲ್ಲ ಒಂದು ತೆಗೆದ್ರೆ ಎಲ್ಲ ಬಿದ್ದೋಗುತ್ತೆ. ಇಲ್ಲ ಈ ರೀತಿಯಾಗಿದ್ದರೆ ಈ ರೀತಿಯಾಗಿ ಇಕ್ಕೊಬೋದು. ಸ್ವಲ್ಪ ಜಾಗ ಜಾಸ್ತಿ ಇತ್ತು ಅಂದರೆ ಈ ರೀತಿಯಾಗಿ ಫುಲ್ಲು ಒಳಗಡೆಗೆ ಇಕ್ಬಿಟ್ಟು ಫೋಲ್ಡಿಂಗ್ ಇರೋದನ್ನ ಆಚೆ ಇಕ್ಕೊಬೋದು. ನನಗೆ ಅಷ್ಟೊಂದಾಗಿ ಜಾಗ ಸಿಗೋದಿಲ್ಲ, ಅದಕ್ಕೆ ನಾನೆಲ್ಲ ಹಿಂಗೆ ಉದ್ದನೇ ಇಕ್ಕುವಂಥದ್ದು. ಅಗಲ ಇಕ್ಕಿದ್ರೆ ನನಗೆ ಜಾಗ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಉದ್ದವಾಗೇ ಇಕ್ಕೋತೀನಿ. ಉದ್ದ ಇಕ್ಕೊಳ್ಳುವಾಗೂ ಅಷ್ಟೇ ಎಡ್ಜಸ್ ಎಲ್ಲ ಒಳಗಡೆ ಹೋಗಬೇಕು. ಫೋಲ್ಡಿಂಗ್ಸ್ ನಮ್ಮ ಕಡೆ ಇರೋ ಥರ ಇಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ನೋಡ್ತಾ ಇದ್ರಲ್ಲ, ನಾನು ಇಲ್ಲಿ ಸ್ಲಿಪ್ಪಿಂಗ್ ಲೈನ್ ಥರ ಇಕ್ಕಿದ್ದೀನಿ. ಇಲ್ಲಿ ಇಕ್ಬೇಕಾದ್ರೆ ಈ ಥರ ಫೋಲ್ಡಿಂಗ್ಸ್ ಇಕ್ಕೊಬೋದು. ಅಕಸ್ಮಾತ್ ನಮಗೆ ಈ ಥರ ಜಾಗ ಇಲ್ಲ, ಚಿಕ್ಕ ಜಾಗ ಇದೆ ಅಂದಾಗ ನಾನು ಆವಾಗೇ ತೋರಿಸ್ದಂಗೆ ಒಂದು ಕಡೆ ಫೋಲ್ಡಿಂಗ್ ಇರೋದನ್ನು ಮಾತ್ರ ನಮ್ಮ ಕಡೆ ತಿರುಗಿಸಿ ಇಟ್ಕೊಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಯಾವ ಸೀರೆ ತೆಗೆದ್ರೂ ಇನ್ನೊಂದು ಸೀರೆಗೆ ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಸೀರೆ ತೆಗೆದಾಗ ಒಂದು ಸೀರೆನೇ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ತೆಗಿಬೇಕಾದ್ರೆ ಏನೋ ಒಂದು ಲೇಯರ್ ಇನ್ನೊಂದು ಸೀರೆ ಸಿಕ್ಕಾಕೊಂಡ್ರು ಜೊತೆಗೆ ಎರಡೂ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಫೋಲ್ಡಿಂಗ್ಸ್ನ ಒಳಗಡೆಗೆ ಇಕ್ಬಿಟ್ಟು ಮಡ್ಚಿರೋದು ಮಾತ್ರ ಈ ಕಡೆ ಈಚೆ ಕಾಣಿಸೋ ಥರ ಇಕ್ಕೊಂಡಾಗ ನೋಡಿ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಮತ್ತು ಹಾಗೆ ಇಕ್ಕೋದಕ್ಕೂ ಸಹ ಈಸಿ ಆಗುತ್ತೆ. ಅದ್ರ ಮೇಲೆ ಹಂಗೆ ಇಕ್ಕೊಬೋದು. ಇಷ್ಟೇ ಸೀರೆಲ್ಲ ನಾವು ಎಷ್ಟೇ ಸೀರೆ ಜೋಡಿಸ್ಕೊಂಡ್ರೂ ಸಹ 2 ಕೈ ಯೂಸ್ ಮಾಡಿ ಒಂದು ಸೀರೆ ತೆಗೆದಾಗ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಫೋಲ್ಡಿಂಗ್ಸ್ ಎಲ್ಲ ಈಚೆಗೆ ಇಕ್ಕೊಂಡಾಗ ಏನಾಗುತ್ತೆ, ಪ್ರತಿಯೊಂದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ನೋಡ್ಬೋದು ಇವಾಗ ಈ ರೀತಿಯಾಗಿ ಇಕ್ಕಿದ್ದೀನಿ. ಇಲ್ಲಿ ಇಕ್ಕೋವಾಗೂ ಅಷ್ಟೇ ಒಂದು ಕಡೆ ಕಾರ್ನರ್ಸ್ ಈ ಕಡೆ ಇರಬೇಕು, ಒಂದು ಕಡೆ ಕಾರ್ನರ್ಸ್ ಆ ಕಡೆ ಇರೋ ರೀತಿ ಇಕ್ಬೇಕಾಗುತ್ತೆ. ಯಾಕಂದರೆ ಸ್ಯಾರಿ ಒಳಗಡೆ ನಾವು ಬ್ಲೌಸಸ್ ಹಾಕಿರ್ತೀವಲ್ವ, ಅದು ಫೋಲ್ಡಿಂಗ್ಸ್ ಸರಿಯಾಗಿ ಕುತ್ಕೊಳ್ಳೋದಿಲ್ಲ, ಅಂದರೆ ಬ್ಯಾಲೆನ್ಸ್ ಸಿಗೋದಿಲ್ಲ ಅದಕ್ಕೋಸ್ಕರ ಒಂದು ಸರಿ ಕಾರ್ನರ್ ಈ ಕಡೆ ಇರಬೇಕು, ಒಂದು ಸರಿ ಕಾರ್ನರ್ ಆ ಕಡೆ ಇರೋ ರೀತಿ ಇಕ್ಕೊಂಡ್ಬಿಟ್ರೆ ಬ್ಯಾಲೆನ್ಸ್ ಆಗಿರುತ್ತೆ. ಇನ್ನೊಂದು 2 ಸೀರೆ ಜಾಸ್ತಿನೂ ಇಕ್ಬೋದು, ಸೀರೆ ಬಿದ್ದೋಗೋದು ಇಲ್ಲ, ಆ ರೀತಿಯಾಗಿರುತ್ತೆ. ಎಷ್ಟೇ ಸೀರೆ ಜೋಡಿಸೋದು ಸಹ ಬಿದ್ದೋಗೋದಿಲ್ಲ, ಅದೇ ರೀತಿಯಾಗಿ ಇರುತ್ತೆ. ನೋಡ್ತಾ ಇದ್ರಲ್ಲ, ನಾನು ಒಂದು ಕಾರ್ನರ್ ಈ ಕಡೆ ಒಂದು ಕಾರ್ನರ್ ಆ ಕಡೆ ಅಂತ ಜೋಡಿಸ್ಕೊಂಡಿದ್ದೀನಿ ಸೀರೆಗಳನ್ನ. ಆವಾಗ ನಮ್ಗೆ ಕ್ಲೀನಾಗಿರುತ್ತೆ ಎತ್ಕೊಳ್ಳೋದಕ್ಕಾಗಲಿ ಇಕ್ಕೋದಕ್ಕಾಗಲಿ. ಮತ್ತು ಇಕ್ಕಿದಾಗೂ ಅಷ್ಟೇ ಅದು ಬಿದ್ದೋಗುತ್ತೆ ಅಂತ ಇರೋದಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ಒಂದೇ ಕಡೆ ಫೋಲ್ಡಿಂಗ್ಸ್ ಕಾರ್ನರ್ ಇಕ್ಬಿಟ್ಟಾಗ ಏನಾಗುತ್ತೆ, ಒಂದೊಂದು ಸರಿ ಬಿದ್ದೋಗ್ಬಿಡುತ್ತವೆ. ಯಾಕಂದರೆ ಕೆಲವೊಂದು ಬ್ಲೌಸಸ್ ಸ್ವಲ್ಪ ದಪ್ಪ ಇರುತ್ತಲ್ವ, ಆವಾಗ ಆ ಕಡೆ ಜಾಸ್ತಿ ಫೋಲ್ಡ್ ಹೋಗಿರುತ್ತೆ, ಇನ್ನೊಂದು ಕಡೆ ದಪ್ಪ ಇರುತ್ತೆ, ಒಂದು ಕಡೆ ಸಣ್ಣ ಇರುತ್ತೆ, ಅದು ಬ್ಯಾಲೆನ್ಸ್ ಆಗೋದಿಲ್ಲ ಸ್ಯಾರೀಸ್ಗೆ, ಆವಾಗ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಒಂದು ಕಾರ್ನರ್ ಈ ಕಡೆ ಒಂದು ಕಾರ್ನರ್ ಆ ಕಡೆ ಅಂತ ಜೋಡಿಸ್ಕೊಂಡಾಗ ನೀಟಾಗಿ ಎತ್ಬೋದು, ನೀಟಾಗಿ ಇಕ್ಕೊಬೋದು. ತುಂಬ ಕಾಂಪ್ಲಿಕೇಟಾಗಿ ಫೋಲ್ಡ್ ಮಾಡೋಕ್ಕೂ ಆಗೋದಿಲ್ಲ ಸೀರೆಗಳನ್ನ. ಯಾಕಂದರೆ ಯಾವಾಗಾದ್ರೂ ಉಪಯೋಗಿಸ್ತಾ ಇರ್ತೀವಿ, ಇನ್ನೊಂದ್ಸರಿ ಟೈಮ್ ಇದ್ದಾಗ ನೀಟಾಗಿ ಫೋಲ್ಡ್ ಮಾಡಿರ್ತೀವಿ, ಒಂದೊಂದ್ಸರಿ ಟೈಮ್ ಇಲ್ಲ ಅಂತಂದಾಗ ತುಂಬ ನಾವು ಪ್ಯಾಕಿಂಗ್ ಥರ ಎಲ್ಲ ಫೋಲ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನಮ್ಗೆ ಯಾವ ರೀತಿಯಾಗಿ ಈಸಿ ಆಗುತ್ತೋ ಆ ರೀತಿಯಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಇಟ್ಕೊಬೇಕು. ಅದನ್ನು ಮಾಡೋದ್ರಲ್ಲೇ ಸ್ವಲ್ಪ ಯೂಸ್ ಆಗೋ ರೀತಿಯಾಗಿ, ಅಂದರೆ ಫೋಲ್ಡಿಂಗ್ಸ್ ಎಲ್ಲ ನೋಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಡ್ರೆಸ್ಸಸ್ಸು ಅಷ್ಟೇ ನೋಡ್ತಾ ಇದ್ರಲ್ವ, ಎಲ್ಲ ಒಂದು ಡ್ರೆಸ್ ತೊಗೊಂಡಾಗ ಅದ್ರದ್ದು ಫುಲ್ ಸೆಟ್ ಇರೋ ರೀತಿಯಾಗಿ ನಾವು ಜೋಡಿಸಿಕೊಂಡ್ರೆ ತುಂಬ ಒಳ್ಳೆಯದು. ಎತ್ಕೊಂಡಾಗ ಪೂರ್ತಿಯಾಗಿ ಆಚೆ ಬರುತ್ತೆ. ಇಲ್ಲ ಒಂದು ಕಡೆ ವೇಲು, ಒಂದು ಕಡೆ ಪ್ಯಾಂಟು, ಒಂದು ಕಡೆ ದುಪ್ಪಟ್ಟ ಆ ಥರ ಎಲ್ಲ ಇಕ್ಕೊಂಡಾಗ ಅದು ನಮಗೂ ಆರಾಮ ಅಂತ ಅನಿಸೋದಿಲ್ಲ, ಮತ್ತು ಸ್ಟೋರೇಜ್ ಸಹ ತುಂಬಾ ತೊಗೊಳುತ್ತೆ. ನಾನು ಯಾವಾಗಲೂ ಡ್ರೆಸ್ಸಸ್ನ ಇದೇ ರೀತಿಯಾಗಿ ಇಕ್ಕೋತೀನಿ, ಅಂದರೆ ಈ ರೀತಿ ಫೋಲ್ಡಿಂಗ್ ಆಚೆ ಬರೋ ರೀತಿಯಾಗಿ ಇಕ್ಕೋತೀನಿ. ಅದ್ರಲ್ಲಿ ರೆಡಿಮೇಡು ಬೇರೆ ಕಡೆ ಮತ್ತು ಹೊಲ್ದಿರೋದನ್ನೆಲ್ಲ ಬೇರೆ ಕಡೆ ಅಂತ ನಾನು ಪ್ಲ್ಯಾನ್ ಮಾಡಿ ಜೋಡಿಸ್ಕೊಳ್ಳುವಂಥದ್ದು. ಇಲ್ಲಿ ನಾನು ನಿಮಗೆ ತೋರಿಸ್ಬೇಕು ಅಂತ ಎಲ್ಲ ಮಿಕ್ಸ್ ಮಾಡಿ ಇಕ್ತಾಯಿದ್ದೀನಿ, ಬಟ್ ನಾನು ರೆಡಿಮೇಡ್ ಬೇರೆ ಇಕ್ತೀನಿ ಮತ್ತು ಹೊಲ್ಸಿರೋವಂಥದ್ದನ್ನ ಬೇರೆ ಇಕ್ಕೊಂಬಿಡ್ತೀನಿ. ಯಾಕಂದರೆ ಅದು ರೆಡಿಮೇಡ್ದು ಬೇರೆ ಥರ ಇರುತ್ತೆ ಸ್ಟಿಚ್ಚಿಂಗ್ಸು, ಮತ್ತು ಹೊಲ್ಸಿರೋವಂಥದ್ದೇ ಸ್ಟಿಚ್ಚಿಂಗ್ಸ್ ಬೇರೆ ರೀತಿ ಇರುತ್ತಲ್ಲ, ಅದಕ್ಕೋಸ್ಕರ ನೀವು ನೋಡ್ಬೋದಲ್ವ, 2 ನಾನು ಸ್ಟೆಪ್ ಇಕ್ಕೋತೀನಿ. 2 ಸ್ಟೆಪ್ಗೂ ಏನು ಡಿಸ್ಟರ್ಬ್ ಆಗೋದಿಲ್ಲ, ಈಸಿಯಾಗಿ ಎತ್ಕೊಬೋದು, ಈಸಿಯಾಗಿ ಇಕ್ಬೋದು. ಅದೇ ನಾವೇನಾದರೂ ಈ ಕಡೆ ತಿರುಗಿಸ್ಬಿಟ್ಟು ಇಕ್ಕಿದಾಗ ಡ್ರೆಸ್ನ, ನಾವು ಒಂದು ಡ್ರೆಸ್ ತೆಗಿಯೋಕ್ಕೆ ಹೋದರೆ ಅದರಲ್ಲಿರೋ ಪ್ಯಾಂಟು ದುಪ್ಪಟ್ಟ ಎಲ್ಲ ಆಚೆ ಬಂದುಬಿಡುತ್ತೆ. ಒಂಥರ ನೋಡೋಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ, ಕ್ಲೀನ್ ಅಂತ ಅನಿಸೋದಿಲ್ಲ, ಮತ್ತು ಎತ್ಕೊಳ್ಳೋಕ್ಕೂ ನಮಗೂ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಫೋಲ್ಡಿಂಗ್ ಮಾಡೋವಾಗೆ ಉಲ್ಟಾ, ಅಂದರೆ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾದ್ರೆ ನೀಟಾಗಿ ಹುಷಾರಾಗಿ ನಾವು ಎತ್ತಿಕೊಂಡಾಗ ಯಾವುದೂ ರಿಸ್ಕ್ ಅಂತ ಅನಿಸೋದಿಲ್ಲ. ಒಂದೊಂದ್ಸರಿ ಬೇಗ ಅರ್ಜೆಂಟಾಗಿ ರೆಡಿ ಆಗ್ತಾ ಇರ್ತೀವಿ, ಮನೇಲಿದ್ದರೂ ಅಷ್ಟೇ ಟೈಮ್ ಆಗಿಬಿಟ್ಟಿರುತ್ತೆ, ಇನ್ನೆಲ್ಲ ಹೋಗ್ಬೇಕಾಗುತ್ತೆ, ಇನ್ನೂ ಕೆಲಸ ಇರುತ್ತೆ, ಆವಾಗೂ ಅಷ್ಟೇ ನಾವು ಎತ್ಕೊತಾ ಇರ್ತೀವಿ, ಇಕ್ತಾ ಇರ್ತೀವಿ, ಆವಾಗೆಲ್ಲ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತಲ್ವ. ಅದಕ್ಕೋಸ್ಕರ
ನೋಡ್ತಾ ಇದ್ರಲ್ವ ಯಾವ ರೀತಿಯಾಗಿ ನೀಟಾಗಿ ಫೋಲ್ಡಿಂಗ್ಸ್ ಎಲ್ಲ ಇದೆ ಅಂದ್ಬಿಟ್ಟು. ನಂದು ಇದೇ ರೀತಿಯಾಗಿರುತ್ತೆ ಯಾವಾಗ್ಲೂ. ನಾನು ಫೋಲ್ಡಿಂಗ್ ಪ್ಲ್ಯಾನ್ ಮಾಡೋದ್ರಿಂದ ನನಗೇನು ಕಷ್ಟ ಅಂತ ಅನ್ಸೋದಿಲ್ಲ. ಯಾವಾಗೂ ಹಿಂಗೆ ಇರುತ್ತೆ ನನ್ನ ಸ್ಯಾರೀಸು, ನನ್ನ ಡ್ರೆಸ್ಸಸ್ಸು. ನಾನೇ ಬೇಕು ಅಂದಾಗ ಮಾತ್ರ ಅವಾಗವಾಗ ತೆಗೆದು ಕ್ಲೀನ್ ಮಾಡಿ ಜೋಡಿಸ್ಕೊಳ್ಳುವಂಥದ್ದು. ಯಾಕಂದರೆ ಡಸ್ಟ್ ಎಲ್ಲ ಇರುತ್ತಲ್ವ, ಆ ರೀಸನ್ಗೋಸ್ಕರ ಅಷ್ಟೇ. ನಾನು ವೀಡಿಯೋ ಸಹ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.